ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಏನಂದರೆ ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಏನಂದರೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಮಗೆ ತುಂಬಾ ಕೆಲಸ ಇರುತ್ತೆ ಮಕ್ಕಳು ನೋಡಿಕೊಂಡು. ಮಾರ್ನಿಂಗ್ ಎವ್ರಿ ಡೇ ಒಂದೊಂದು ಬ್ರೇಕ್ಫಾಸ್ಟ್ ಮಾಡೋದೇ ತುಂಬ ಕಷ್ಟ ಅಲ್ವಾ? ಸೊ ಅದಕ್ಕೆ ನಾನು ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಅದೇನು ಅಂತಂದರೆ ದಾಲ್ ಕಿಚಡಿ. ಸೊ ಈ ದಾಲ್ ಕಿಚಡಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ಫಸ್ಟಿಗೆ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ kg ಅಷ್ಟು. ನೆಕ್ಸ್ಟ್ ಬಂದು ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ, ಎರಡು ಕಾಲು kg ಅಷ್ಟಿದೆ. ಸೊ ನೆಕ್ಸ್ಟ್ ಬಂದು ತರಕಾರಿಗಳು, ಕ್ಯಾರೆಟ್, ಬೀನ್ಸು, ಬಟಾಣಿ, ಹಸಿ ಬಟಾಣಿ ಅಥವಾ ಆಲೂಗಡ್ಡೆ ಏನಿದ್ರು ತೊಗೊಳ್ಬೋದು, ಟೊಮೆಟೊ, ಆನಿಯನ್ನು, ಸ್ವಲ್ಪ ಇದು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, 3-4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ತೊಗೊಂಡು ಆದಮೇಲೆ ಸ್ವಲ್ಪ ಅರಿಶಿಣ ಪುಡಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಒಗ್ಗರಣೆಗೆ ಸ್ವಲ್ಪ ಮಟ್ಟಿಗೆ ಸಾಸಿವೆ ಕೂಡ ತೊಗೊಂಡಿದ್ದೀನಿ. ಸೊ ಸಾಸಿವೆ ಹಾಕ್ಕೊಳ್ಬೇಕು. ಈಗ ಮತ್ತೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ಇದಕ್ಕೆ ಮೇಯ್ನಾಗಿ ಏನಂತಂದರೆ, ಈ ದಾಲ್ ಕಿಚಡಿ ಮಾಡೋಕ್ಕೆ ಆಯಿಲ್ ಏನು ಜಾಸ್ತಿ ಬೇಕಾಗಿಲ್ಲ. 1-3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸೊ ಸಾಸಿವೆ ಬಂದುಬಿಟ್ಟು ಸ್ವಲ್ಪ ಚಿಟಪಟ ಅಂತ ಸ್ವಲ್ಪ ಚೆನ್ನಾಗಿ ಇದಾಗಿದ್ಮೇಲೆ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕಾಗುತ್ತೆ. ಸೊ ಇಲ್ಲಿ ವೆಜಿಟೇಬಲ್ಸ್ ಬಂದು ನಿಮ್ಮ ಇಷ್ಟ. ಆಲೂಗಡ್ಡೆ ಆಗಿರ್ಬೋದು, ಅಥವಾ ಹೂಕೋಸು ಇರ್ಬೋದು, ಅಥವಾ ಬೇರೆ ಏನೆಲ್ಲ ವೆಜಿಟೇಬಲ್ಸ್ ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ನೋಡಿ, ಇವಾಗ ಇದು ಸ್ವಲ್ಪ ಸಾಸಿವೆ ಇದಾಗಿದ್ದ ತಕ್ಷಣ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಆನಿಯನ್ ಹಾಕ್ಕೊಂಡ್ಮೇಲೆ ನೆಕ್ಸ್ಟು ಬೆಳ್ಳುಳ್ಳಿನೂ ಅದ್ರ ಜೊತೆನೇ ಸೇರಿಸ್ಕೊತೀನಿ, ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಇವೆರಡನ್ನೂ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಇದೇನು ಫುಲ್ಲು ಡೀಪಾಗಿ ಏನು ಫ್ರೈ ಆಗೋಂಥ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡಾದಮೇಲೆ ನೀವು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಆದರೂ ಹಾಕ್ಕೊಳ್ಳಿ, ಇಲ್ಲ ಹಂಗೆ ಆದರೂ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಅದಾದ ನಂತರ ಸೊ ನಾನು ಎತ್ತಿಟ್ಕೊಂಡಿದ್ನಲ್ಲ ಒಂದು 4-5 ಒಣಮೆಣ್ಸಿನ್ಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ಖಾರ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ಅಂದರೆ ನೀವು ಸ್ವಲ್ಪ ಇದು ಒಂದು ಅಂದರೆ ನಾನು ಇಲ್ಲೇನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಯಾಕಂದರೆ ಮತ್ತೆ ನಾನು ಬೇರೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತೀನಿ. ಇವಾಗ ನಾನು ಏನು ಹಚ್ಚಿಟ್ಕೊಂಡಿದ್ನಲ್ಲ, ಟೊಮೆಟೊ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲನೂ ಒಟ್ಟಿಗೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಒಂದು 1/4% ಅಷ್ಟು ಫ್ರೈ ಆದರೆ ಸಾಕು. ಅಂದರೆ ಟೊಮೆಟೊ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತಲ್ಲ, ಅದುವರೆಗೂ ಸಾಕು. ಇವಾಗ ಅದ್ರ ಜೊತೆಗೆ ನಾವು ಅರಿಶಿಣ ಪುಡಿ ಸೇರಿಸ್ಕೊತಾ ಇದ್ದೀನಿ. ಅರಿಶಿಣ ಪುಡಿ ಸೇರಿಸ್ಕೊಂಡಾದ ನಂತರ ಇವಾಗ ನಾವು ಸ್ವಲ್ಪ ಅದು ಅರಿಶಿಣ ಪುಡಿ ಸೇರಿಸ್ಕೊಂಡಾದ ನಂತರ ಇವಾಗ ನಾವು ಅದನ್ನು ಅಕ್ಕಿ ಏನು ಇಟ್ಟಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಒಂದು 15 ಮಿನಿಟ್ಸ್, ಅದು ಸ್ವಲ್ಪ ತರಕಾರಿ ಆಗೋವರೆಗೂ ತೊಳೆದು ವಾಶ್ ಮಾಡಿ ಇಟ್ಕೊಳ್ಳೋಣ. ಅಂದರೆ ನೆನ್ಕೊಂಡಿರತ್ತೆ. ಸೊ ಬೇಳೆಗಳು ನಾವು ಅಂದರೆ ಇವು ಬರೀ ತೊಗರಿಬೇಳೆ, ಹೆಸರುಬೇಳೆ ಅಥವಾ ಅಕ್ಕಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ನಂತರ ನಮಗೆ ಹೆಸರುಬೇಳೆ ಇದ್ದರೆ ಮನೆಯಲ್ಲಿ ಹೆಸರುಬೇಳೆ ಕೂಡ ಯೂಸ್ ಮಾಡಿ ಮಾಡ್ಕೋಬೋದು, ಆ ರೀತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಈಗ ಕುಕ್ಕರಲ್ಲಿ ನಾವೇನು ಇದು ಇಟ್ಕೊಂಡಿದ್ವಲ್ಲ 1/4% ಆದರೂ ನಮಗೆ ಇದು ಫ್ರೈ ಆದಮೇಲೆ ಸಾಕು. ಇವಾಗ ಅದಕ್ಕೆ ನಾನು ಏನು ತೊಳೆದು ಇಟ್ಕೊಂಡಿದ್ನಲ್ಲ ಆ ಒಂದು ಬೇಳೆ ಮತ್ತು ರೈಸ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕಲಿಸ್ಕೊತೀನಿ. ಕಲಿಸ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಮಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಕೂಡ ನಾನು ಉಪ್ಪು ಕಮ್ಮಿ ಆದರೆ ಸೇರಿಸ್ಕೊಬೋದು. ಇವಾಗ ನೀರು ಒಂದು ಸ್ವಲ್ಪ ಅನ್ನ ಅಕ್ಕಿಗೆ ಅಂದರೆ ಸ್ವಲ್ಪ ಪೊಂಗಲ್ ಮಾಡ್ತೀವಲ್ಲ ಆ ರೀತಿಯಾಗಿ ನೀರನ್ನ ಒಂದು ಜಾಸ್ತಿನೇ ಸೇರಿಸ್ಕೋಬೇಕು. ಅಂದರೆ ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ, ಅದ್ರ ಬದಲು ಈಗ 3 ಲೋಟ ನೀರನ್ನ ನಾವು ಸೇರಿಸ್ಕೊತಾ ಇದ್ದೀವಿ. ಸೊ ಹಾಗೆ. ಸೊ ಇವಾಗ ಏನಾಗುತ್ತೆ, ಸ್ವಲ್ಪ ಇದು ಎರಡೂ ಅಂದರೆ ಬೇಳೆ ಅಕ್ಕಿ ಎರಡೂ ಸ್ವಲ್ಪ ನುಣ್ಣಗಾಗುತ್ತೆ. ಸ್ವಲ್ಪ ನಾವು ಪೊಂಗಲ್ ಮಾಡ್ತೀವಲ್ಲ, ಖಾರ ಪೊಂಗಲ್, ಆ ರೀತಿಯಾಗಿ ಬರುತ್ತೆ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಅದಾದ ನಂತರ ನೋಡಿ 2-3 ವಿಜಿಲ್ ಕೂಗಿಸ್ಕೊಂಡಾದ್ಮೇಲೆ
ಸೊ ಈ ರೀತಿ ಬರುತ್ತೆ. ಒಂದು 3 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಅದಾದ ನಂತರ ಈಗ ಬರುತ್ತೆ ನೋಡಿ ನಮಗೆ ದಾಲ್ ಕಿಚಡಿ. ಸೊ ಈ ರೀತಿಯಾಗಿ ಬರುತ್ತೆ. ಸೊ ಅದಾದ ನಂತರ ಅಂದರೆ ನಿಮ್ಗೇನಾದರೂ ಇಷ್ಟ ಇದ್ದರೆ ಇದರಲ್ಲೇ ಒಂದು ಸ್ವಲ್ಪ ಅಂದರೆ ನಿಮಗೆ ಪ್ಲೈನಾಗಿ ಮಕ್ಕಳಿಗೇನಾದರೂ ಕೊಡೋಂಗಿದ್ರೆ ಈ ರೀತಿ ಮಾಡಿಬಿಟ್ಟು ಕೂಡ ನೀವು ಸೈಡಲ್ಲಿ ಇಟ್ಕೊಂಡು ಇದ್ರ ಜೊತೆಗೆ ಏನಾದರೂ ಚಟ್ನಿ ಮಾಡ್ಕೊಂಡು ಕೂಡ ತಿನ್ನಿಸ್ಬೋದು. ಇವಾಗ ನಾನು ಮಾಡ್ತಿರೋ ದಾಲ್ ಕಿಚಡಿಗೆ ಹೆಂಗಂದರೆ ಇದು ಬಂದುಬಿಟ್ಟು ಇವಾಗ ಇದಕ್ಕೆ ಒಂದು ನಾನು 2ರಿಂದ 3 ಲೋಟ ಅಷ್ಟು ನೀರು ಸೇರಿಸ್ಕೊತೀನಿ. ಯಾಕಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡ್ರೆ ಸ್ವಲ್ಪ ಪೊಂಗಲ್ ರೀತಿಯಲ್ಲಿ ಅದು ಸ್ವಲ್ಪ ನುಣ್ಣಗಾಗುತ್ತೆ. ಸೊ ಅದಕ್ಕೋಸ್ಕರ. ಸೊ ಇವಾಗ ಅದು ಬಂದುಬಿಟ್ಟು ನೋಡಿ, ಇವಾಗ ಇದಕ್ಕೆ ನಾನು ಒಂದು ನೀರು ಸೇರಿಸ್ಕೊಂಡಾದ್ಮೇಲೆ ಸೊ ಇವಾಗ ಇದಕ್ಕೆ ಒಂದು ನಾನು ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ಏನು ಸೇರಿಸ್ತೀನಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾವು ಸಾಮಾನ್ಯವಾಗಿ ಸಾಂಬಾರೆಲ್ಲ ಮಾಡ್ತೀವಲ್ವ. ಸೊ ಆ ಸಾಂಬಾರಿಗೆ ಬಂದುಬಿಟ್ಟು ನಾವು ಸಾಂಬಾರು ಪುಡಿನ ಸೇರಿಸ್ಕೊಳ್ತೀವಲ್ಲ, ಆ ಸಾಂಬಾರು ಪುಡಿನ ಹಾಕ್ಕೊಳ್ತೀನಿ 3ರಿಂದ 4 ಸ್ಪೂನಷ್ಟು. ಈಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಉಪ್ಪನ್ನು ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಸೊ ನೀವು ಕೂಡ ಉಪ್ಪನ್ನು ಸೇರಿಸ್ಕೊಳ್ಳಿ. ಅದೇ ರೀತಿಗೆ ಬಂದುಬಿಟ್ಟು ಏನಾದರೂ ಉಪ್ಪು ಕಮ್ಮಿ ಇದ್ದರೆ ನೀವು ಉಪ್ಪು ಸೇರಿಸ್ಕೊಳ್ಳಿ. ಅದಾದ ನಂತರ ನಾವು ಬೇಳೆ ಸಾಂಬಾರು ತರಕಾರಿ ಸಾಂಬಾರಿಗೆ ಮಾಡ್ತೀವಲ್ವ, ಆ ಒಂದು ಸಾಂಬಾರು ಪುಡಿನ ನಾವು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ. ಆ ಒಂದು ಸಾಂಬಾರು ಪುಡಿನ ಇದ್ರ ಜೊತೆಗೆ ನಾನು ಸೇರಿಸ್ಕೊಂಡಿದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಸಾಂಬಾರು ಪೌಡ್ರನ್ನ ಮಾಡ್ತಾರೆ ಅನ್ನೋದನ್ನು ನಿಮಗೆ ಇನ್ನೊಂದು ಸಲ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಇದನ್ನಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಕುದಿ ಬರೋವರೆಗೂ ನಾವು ಇದನ್ನು ಅಂದರೆ ಒಂದು ಸ್ವಲ್ಪ ಕುದಿ ಬರೋ ತನಕ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋಂಥದ್ದು ಒಂದು ದಾಲ್ ಕಿಚಡಿ ರೆಡಿ.